ಸೇವೆ ಅನ್ನೋದು ಜೀವನದಲ್ಲಿ ಮಹಾಭಾಗ್ಯ. ಯಾವುದೋ ಒಂದು ಕರ್ತವ್ಯ, ಸಂಪಾದನೆ ಬೇರೆ, ಸೇವೆ ಬೇರೆ. ವ್ಯವಸಾಯ ಮಾಡುವಂಥ ಒಬ್ಬ ವ್ಯಕ್ತಿ ಊರ ಯಜಮಾನಿಕೆ ಮಾಡ್ತಾನೆ, ಊರ ದೇವ್ರ ಕಾರ್ಯ ನಿಂತು ಮಾಡ್ತಾನೆ, ಆ ಮೂಲಕ ಸೇವೆ ಮಾಡ್ತಾನೆ. ಅಥವಾ ಅನಾಥಾಶ್ರಮ ನಡೆಸ್ತಾರೆ, ವೃದ್ಧಾಶ್ರಮ ನಡೆಸ್ತಾರೆ. ಅದಕ್ಕೊಂದು ಯೋಗ್ಯತೆ ಅಂತದೆ. ಊರಲ್ಲಿ ಯಜಮಾನಿಕೆ ಮಾಡಲಿಕ್ಕೆ ವಿದ್ಯಾರ್ಹತೆ ಬೇಕಿಲ್ಲ, ವಿದ್ಯಾರ್ಹತೆ ಎಲ್ಲ ಬೇಕಿಲ್ಲ, ಅದಕ್ಕೆ ಡಿಗ್ರಿ ಎಲ್ಲ ಬೇಕಿಲ್ಲ. ಅದಕ್ಕೆ ಮಾನವೀಯತೆ ಬೇಕು, ಸರ್ವರನ್ನು ಸಮಾನವಾಗಿ ಕಾಣುವಂಥ ಗುಣ ಬೇಕು. ಅಣ್ಣೂರಂಥ ಗ್ರಾಮದಲ್ಲಿ ಒಬ್ಬ ಯಜಮಾನ ಇದ್ದ, ತುಂಬ ಒಳ್ಳೆಯ ಯಜಮಾನ. ಇಡೀ ಊರೆಲ್ಲ ಗೌರವ ಕೊಡ್ತಿತ್ತು, ಇಂಥ ಯಜಮಾನ ಯಾವ ಊರಲ್ಲೂ ಇಲ್ಲ ಅಂತ. ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಅವನು. ಅವನಿಗೆ 3 ಜನ ಗಂಡು ಮಕ್ಕಳು, ಅವರು ಒಳ್ಳೆ ಮಕ್ಕಳು, ಅವರೇನು ಕೆಟ್ಟವರಲ್ಲ. ಯಜಮಾನ ತುಂಬ ಚೆನ್ನಾಗಿ ಊರ ಕಾರ್ಯ ನಿಂತು ಮಾಡ್ತಿದ್ದ, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ದ. ಜಾತಿ, ಧರ್ಮ, ಊರು, ಕೇರಿ ಎಂದೇನೆ ನಮ್ಮಿಡೀ ಗ್ರಾಮ ಅನ್ನುವಂಥ ಭಾವನೆ ಅವನಲ್ಲಿತ್ತು. ಅವನಿಗೆ ವಯಸ್ಸಾಯಿತು, 95 ವರ್ಷ. ಮರಣಶಯ್ಯೆಗೆ ಹೊಂಟೋದ, ಅಂದರೆ ಸಾವಿಗೆ ಹತ್ರ ಆಗೋದ. ಮಲಗ್ಬಿಟ್ಟ. ಊರವ್ರಿಗೆಲ್ಲ ಕುತೂಹಲ, ಇವನೇನೋ ನಮ್ಮೂರು 60-70 ವರ್ಷದಿಂದ ಯಜಮಾನಿಕೆ ಮಾಡ್ದ, ಈಗ ಅವಯ್ಯ ಸತ್ತೋಗ್ತಾನೆ. ಅವನಿಗೆ 3 ಜನ ಗಂಡು ಮಕ್ಕಳು ಅವರೇ. ಯಾರು ಕೊಟ್ಟೋಯ್ತಾನೋ ಕಾಣಲ್ಲ ಯಜಮಾನಿಕೆಯ ಅಂತ. ಯಾರು ಕೊಡ್ಬೋದು ಇವನು? ಆ 3 ಜನ ಗಂಡು ಮಕ್ಕಳಿಗೂ ಆಸೆ, ನನಗೆ ಕೊಡ್ತಾನೆ ನಮ್ಮಪ್ಪ ಯಜಮಾನಿಕೆಯ ಅಂತ. ಅವ್ರ ಅಲ್ಲೇ ಸಲಿ ಅಗ್ಲಿಗೆ ಹಾಕ ಓಡಾಡ್ತಾವ್ರು ಊರು ಸುತ್ತ, ನಾನೇ ನೆಕ್ಸ್ಟ್ ಯಜಮಾನ ಅಂತ. ಬೀದಿಲೆಲ್ಲ ಎಳ್ಕೊ ಹೋಯ್ತಾನೆ. ನನ್ನ ಕಂಡ್ರೆ ನಮ್ಮ ಅಪ್ಪಂಗೆ ಪ್ರೀತಿ ನನಗೆ ಕೊಡ್ತಾನೆ ಅಂತ. ನನ್ನ ಕಂಡ್ರೆ ನಮ್ಮ ಅಪ್ಪಂಗೆ ಪ್ರೀತಿ ನನಗೆ ಯಜಮಾನಿಕೆ ಕೊಡ್ತಾನೆ ಅಂತ ಹಿರಿ ಮಗ, ಕಿರಿ ಮಗ, ಮದ್ದಿದ್ದವನು ಅವ್ರವ್ರು ಮಾತಾಡ್ತವ್ರೆ. ಎಲ್ಲ ಜನನೂ ಗುಸು ಗುಸು ಅಂತವ್ರೆ, ಏನೇ ಆದರೂ ದೊಡ್ಡ ಮಗಂಗೆ ಕೊಡ್ತಕ್ಕಂಬಿಡ್ಲಾ ಅಂತ. ಲೇ ಇಲ್ಲ ಇಲ್ಲ, ಕಿವಿ ಕಿತ್ರು ಕಿರಿ ಮಗ ಪ್ರೀತಿ ಕಿರಿಯೋನಿಗೆ ಕೊಡ್ತಾನೆ ಅಂತ. ಇಲ್ಲ ಬಿಡ್ಲಾ, ಮಧ್ಯದವನು SLC ಓದವನಲ್ಲ, ಅವನಿಗೆ ಕೊಡ್ಬೋದು ಅಂತ. ಕೊನೆಗೆ ಊರಿನ 1-2-3 ಜನ ಹಿರಿಯರು ಬಂದು ಹೇಳಿದ್ರು, ಇವನು ಮಲಗವನೇ ಯಜಮಾನ, 65-70 ವರ್ಷದಿಂದ ನಮ್ಮ ಅಣ್ಣೂರಲ್ಲಿ ನೀನು ನಿಂತು ಕಾರ್ಯ ಮಾಡ್ತಿದ್ದೆ, ನಿನ್ನ ಮಾತಿಗೆ ಯಾರು ಎದುರಾಡ್ತಿರ್ಲಿಲ್ಲ. ಇನ್ನು ಮುಂದೆ ನಿನ್ನ ಕುಟುಂಬದ ಪರಂಪರೆ ಹಿಂಗೆ ಮುಂದುವರಿಬೇಕು ಅಂದರೆ ನಿನ್ನ 3 ಜನ ಮಕ್ಕಳಲ್ಲಿ ಒಬ್ಬ ಯೋಗ್ಯವಾದವನಿಗೆ ಯಜಮಾನಿಕೆ ಕೊಡ್ಬೇಕು. ಯಾರು ಕೊಡ್ತೀಯಪ್ಪ ಅಂದರು. ಅದಕ್ಕೆ ಊರ ಯಜಮಾನ ಹೇಳ್ದ, ನಾಳೆ ಸಂಜೆಗೆ ಊರು ಜನ ಎಲ್ಲ ಸೇರ್ಸಪ್ಪ ಇಲ್ಲಿಗೆ, ನಾಳೆ ಸಂಜೆಗೆ ಹೇಳ್ಬಿಡ್ತೀನಿ ಯಾರಿಗೆ ಅಂತ ಅಂದ. ಅವತ್ತು ಬೆಳಿಗ್ಗೆನೆ 3 ಜನ ಮಕ್ಕಳು ಕರೆದ, ಬನ್ನಿ ಮಕ್ಕಳೇ, ನೀವು ಒಳ್ಳೆಯವರು, ನಂಗೆ ಗೊತ್ತು, ನೀವು 3 ಜನ ಏನು ಕೆಟ್ಟವರಲ್ಲ, ಆದರೆ ಇವತ್ತು ನಿಮ್ಗೊಂದು ಪರೀಕ್ಷೆ ಮಾಡ್ತೀನಿ ನಾನು. ಈಗ ಹೊರಟ್ಬಿಡಿ, ಎಲ್ಲಿಗಾರ ಹೋಗ್ರಿ, ಕೇಮ್ದೊಡ್ಗೆ ಹೋಗಿ, ಮಳವಳ್ಳಿಗೆ ಹೋಗಿ, ಮಂಡಿಗೆ ಹೋಗಿ, ಮದ್ದೂರಿಗೆ ಹೋಗಿ, ನಂಗೆ ಗೊತ್ತಿಲ್ಲ. 3 ಜನ ಒಂದೊಂದು ಒಳ್ಳೆ ಕೆಲಸ ಮಾಡ್ಕೊಬಂದು ಸಂಧ್ಯೆ ಹೊತ್ತು ಕೇಳಿ, ಯಾರು ಅತ್ಯಂತ ಶ್ರೇಷ್ಠವಾದ ಕೆಲಸ ಮಾಡ್ತಾನೋ ಅವನಿಗೆ ನಾನು ಈ ಊರ ಯಜಮಾನಿಕೆ ವಹಿಸ್ಬಿಡ್ತೀನಿ ಅಂದ. ಅವ್ರಿಗೂ ಆಸೆ. ಹೊರಟರು 3 ಜನ. ಬೆಳಗ್ಗೆ 9 ಗಂಟೆ ಹೊರಟವರು, 4-4:15 ಬಂದರು. ಊರ ಮುಖಂಡರೆಲ್ಲ ಸೇರವ್ರೆ, ಕುತೂಹಲ. ಹಿರಿ ಮಗ ಅಪ್ಪ ಕೇಳ್ತಾನೆ, ಎಲ್ಲಿ ಹೋಗಿದ್ದೆ ನೀನು, ಏನು ಒಳ್ಳೆ ಕೆಲಸ ಮಾಡಿದೆ ಅಂತ. ಅದಕ್ಕೆ ಇವನಂದ, ಅಪ್ಪ, ನಮ್ಮ ನೆಂಟ್ರಿಗೆ ಅನ್ನ ಹಾಕಿದರೆ ಸ್ವಾರ್ಥ ಆಯ್ತದೆ, ಬಂಧು ಬಳಗ ಕರೆದು ಅನ್ನ ಹಾಕಿದರೆ ಮುಯಿನ ಅನ್ನ ಆಗ್ತದೆ, ಯಾರನ್ನ ಕರ್ಕೊಂಡು ತೋಟದಲ್ಲಿ ಪಾರ್ಟಿ ಮಾಡಿದ್ರೆ ಪಾರ್ಟಿ ಆಗೋಯ್ತದೆ. ಅದಕ್ಕೆ ನಾನೇನು ಮಾಡಿದೆ ಗೊತ್ತಪ್ಪ, ಬೋರಾಪುರ ಗೇಟ್ಗೆ ಹೋಗಿ ವೃದ್ಧಾಶ್ರಮದಲ್ಲಿ ಎಲ್ಲ ವೃದ್ಧರಿಗೂ ತುಂಬ ಊಟ ಹಾಕಿಸ್ತೇಕನಪ್ಪ ನನ್ನ ದುಡ್ಡಲ್ಲಿ. ಎಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು. ಧರ್ಮಾತ್ಮ ಬಿಡೋ, ಧರ್ಮಾತ್ಮ ಅನುದಾನ ಅವನಿಗೆ ಕೊಡ್ತಾನೆ ಬಿಡು ಯಜಮಾನಿಕೆ ಅಂತ. 2ನೇ ಮಗನಿಗೆ ಕೇಳ್ದ, ನೀನೇನು ಒಳ್ಳೆ ಕೆಲಸ ಮಾಡ್ಬೇಕಂದ. 2ನೇ ನಂದ, ಅಪ್ಪ, ಹೋದವರ ನಂದು ಹುಡ್ತಪ್ಪ ಆಯಿತು, ನೀನು ನನಗೊಸಿ ಹಣ ಕೊಟ್ಟೆ, ಒಂದು ಸ್ಕೂಟ್ರ್ ತಗೊಂಬಗನೆ ಅಂತ. ನಾ ತಗೊಂಡ್ರಲ್ಲ, ಮಡಿಕೊಂಡಿದ್ದೆ ಕಣಪ್ಪ. ನಮ್ಮೂರಿಂದ ಆಚೆ ಒಂದು ಕುಟುಂಬ ಅದೇ, ಬಡ ಕುಟುಂಬ. ಅವ್ರಿಗೆ ಇರೋಕ್ಕೆ ಮನೆ ಇರಲಿಲ್ಲ, ಯಾರೋ ಮನೆ ಕಟ್ಸ್ಕೊಟ್ಟವ್ರೆ. ಪಾಪ ಮ್ಯಾಲೆ ಸೀಟ್ ಹಾಕೋಕೆ ಹಣ ಇರಲಿಲ್ಲ ಅವ್ರ ಹತ್ರ, ಮನೆ ಚಾವಣಿ ಹಾಕೋಕೆ. ನಾ ಸ್ಕೂಟ್ರ್ ತಗೊಂಡು ತಗೊಂಡ್ರೆ ಆಯ್ತ. ಮೇಲೆ ಪಾಪ ಬಡವ ಮಳೇಲಿ ನೆನೀತಾನೆ, ಬಿಸಿಲಲ್ಲಿ ಒಣಗ್ತಾನೆ. ಅದಕ್ಕೆ ನೀ ಕೊಟ್ಟದ್ದು 20,000 ಅವನು ಕೊಟ್ಬಿಟ್ಟೆ ಕಣಪ್ಪ.
ಇದಲ್ಲೂ ಇಲ್ಲ ದಾನ ಅಂದರೆ. ಅವನಿಗೇನು ಕೊಟ್ಟು ದುಡ್ಡ, ಇನ್ನೊಬ್ರು ಕೊಟ್ಟು ದುಡ್ಡು ಬಂದವನೇ, ಇವನೇ ಬಿಡ್ಲ ನಮ್ಮೂರ ಯಜಮಾನ ಅಂತ. ಮೂರನೇ ಮಗನ ಕೇಳ್ದ, ನೀನೇನು ಮಾಡಿದ್ಲ ಮಗ ಅಂತ. ಅಪ್ಪ ನಾನು KM ದೊಡ್ಡಿ ಬಸ್ ಸ್ಟ್ಯಾಂಡ್ ತಾವು ಕೂತಿದ್ದೆ, ನಮ್ಮೂರನ್ನೇ ಒಯ್ತಿದ್ದ, ದಬಾರಂತ ಬಿದ್ದುಬಿಟ್ಟ ಕಣಪ್ಪ, ತಲೆ ಒಡೆದೋಯ್ತು, ಗ್ಯಾನ್ ತಪ್ಪೋಯ್ತು. ಎಲ್ಲ ಸೆಲ್ಫಿ ತಗೊಂಡು ಮೊಬೈಲಲ್ಲಿ ಫೋಟೋ ತಗ ಮುಂದಕ್ಕೆ ಹೋಯ್ತಿದ್ರು ಕಣಪ್ಪ. ನಾನು ಮಾತ್ರ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ದೆ. ಒಂದು ಬಾಟ್ಲು ರಕ್ತ ಬೇಕು ಅಂದರು. ನಂದು ಹೊಂದಾಣಿಕೆ ಆಯ್ತಿತ್ತು ರಕ್ತ, ನಾನೇ ಕೊಟ್ಟೆ ಕಣಪ್ಪ ಅಂತ. ಅದಕ್ಕೆ ಇವನಂದ, ಮುದುಕಪ್ಪ ಯಾರಿಗೆ ರಕ್ತ ಕೊಟ್ಲ ಅಂದ. ತಲೆ ಬಗ್ಗೆ ಅಪ್ಪನ ಕಿವಿಲಿ ಹೇಳ್ದ, ಯಾರು ಕೊಟ್ಟೆ ಅಂತ. ಅಪ್ಪ ಅಂದ, ಊರ ಜನಕ್ಕೆಲ್ಲ ನೋಡ್ರಪ್ಪ, ನಾಳೆಯಿಂದ ಈ ಊರಿಗೆ ನನ್ನ ಚಿಕ್ಕ ಮಗನೇ ಯಜಮಾನ ಅಂದ ಅವನು. ಇವರು ಕೋಪ ಹೊತ್ಬಿಡ್ತು, ಅದ್ಯಾವ್ದು ದೊಡ್ಡದಾನವಪ್ಪ ನೀನು ಈ ಕೆಲಸ ಮಾಡ್ದಲ್ಲಿ ನೀನು. ನಾನಲ್ಲಿ 25,000 ಖರ್ಚು ಮಾಡಿ ಬೋರಪುರ ಗೇಟ್ ವೃದ್ಧಾಶ್ರಮದವ್ರಿಗೆಲ್ಲ ಊಟ ಹಾಕ್ಸಿಲ್ವಾ? ಇವನು ಎರಡನೇನಂದ, ನಿನ್ನ ಸ್ಕೂಟ್ರ್ ತಗೊಂಡು ಕೊಟ್ಟಿದ್ದು ದುಡ್ಡು ತಗೋಗಿ ಯಾರಿಗೋ ಕೊಟ್ಟು ಬಂದಿವ್ನು ನಾನು. ಅಂತ ರಕ್ತವ 50 ಸತ್ ಕೊಟ್ಟಿವನಪ್ಪ ನಾನು, ಹಿಂಗೆ ಮಾಡ್ದಲ್ಲಪ್ಪ ನೀನು ಅಂತ. ಅದಕ್ಕೆ ಯಜಮಾನ ಅಂದ, ಮಗ ಅವನು ರಕ್ತ ಕೊಟ್ಬಿಟ್ಟು ಬಂದೆ ಅನ್ನಲ್ಲ, ಅದೇನು ಮುಖ್ಯ ಅಲ್ಲ, ಯಾರು ಕೊಟ್ಟೆ ಅಂತ ಹೇಳ್ದ ನನಗವನು. ಯಾರು ಕೊಟ್ಟವಂಗೆ ಗೊತ್ತಲಾ? ಈ ಊರೊಳಗೆ ನನಗೆ ಯಾರು ಶತ್ರುಗಳಿಲ್ಲ ಅನ್ಕೊಂಡಿದ್ದಾರೆ ನೀವು. 2 ಎಕರೆ ಹೊಲಕ್ಕೆ ಒಬ್ಬನ ಜೊತೆಲಿ 25 ವರ್ಷದಿಂದ ಯಾಜ್ಯ ಆಡ್ತಾವನೆ. ಅವನು ನಾನು ಹೊಡೆದಾಡಿವಿ, ಸ್ಟೇಷನ್ಗೆ ಹೋಗಿವಿ. ಅಂಥವನು ಬಿದ್ದೋತಕ್ಕೆ ರಕ್ತ ಕೊಟ್ಬಿಟ್ಟು ಬಂದವನೇ ನಿಮ್ಮ ಅಪ್ಪನ ಶತ್ರುಗೆ. ಅವನು ಶತ್ರುನೊಳಗೂ ಮಿತ್ರತ್ವ ಕಣ್ಣಲ್ಲ, ಇವನ ಕಲ ಊರಿಗೆ ಯಜಮಾನಗೂ ಯೋಗ್ಯ ಇರೋನು ಅಂದ ಅವನು. ಅದಕ್ಕೆ ಧರ್ಮ ಅಂದರೆ ಯಾವುದು, ಸೇವೆ ಅಂದರೆ ಯಾವುದು? ಸೇವೆ ಅಂದರೆ ಅದಾಗಬೇಕು. ಶತ್ರುವಿನಲ್ಲೂ ಸ್ನೇಹತ್ವ ಹುಡುಕೋ ಪ್ರಯತ್ನ ಮಾಡಬೇಕು. ನಂಬಿಕೆ ಕಳ್ಕೊಂಡು ಜಗತ್ತಲ್ಲಿ ನಂಬಿಕೆ ಹುಡುಕೋ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಜೀವನದಲ್ಲಿ ಚಂದವಾಗಿರ್ಲಿಕ್ಕೆ ಸಾಧ್ಯ.